ಇಲ್ಲಿ ಬರಗಾಲ ಇದೆ, ಜನ ಸಾಯ್ತಾ ಇದ್ದಾರೆ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಎಲ್ಲಾ ಜಲಾಶಯಗಳು ಬತ್ತೋಗಿದ್ದಾವೆ. ಇದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಅವ್ರ ಚಿಂತೆ ಇರೋದು ಯಾರು ಮಂತ್ರಿ ಆಗಬೇಕು, ಯಾರು ಅಧಿಕಾರ ಸ್ಥಾನಮಾನ ಬಳಸಬೇಕು ಅನ್ನೋದ್ರ ಬಗ್ಗೆ. ಇವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ವಾರಕ್ಕೆ 2 ಸಾರಿ ಮಂತ್ರಿಮಂಡಲದ ವಿಸ್ತರಣೆಗಾಗಿ. ಇಲ್ಲಿ ಬರಗಾಲ ಇದೆ, ಜನ ಸಾಯ್ತಾ ಇದ್ದಾರೆ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಕುಡಿಯೋ ನೀರಿನ ಹಾಹಾಕಾರ, ಎಲ್ಲಾ ಜಲಾಶಯಗಳು ಬತ್ತೋಗಿದ್ದಾವೆ. ಇದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಅವ್ರ ಚಿಂತೆ ಇರೋದು ಯಾರು ಮಂತ್ರಿ ಆಗಬೇಕು, ಯಾರು ಅಧಿಕಾರ ಸ್ಥಾನಮಾನ ಗಳಿಸಬೇಕು ಅನ್ನೋದ್ರ ಬಗ್ಗೆ ತಲ್ಲೀನರಾಗಿದ್ದಾರೆ. ಇಂಥ ಭ್ರಷ್ಟ ಸರ್ಕಾರಕ್ಕೆ ಪಾಠವನ್ನು ಕಲಿಸುವಂತ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ಆ ಕೆಲಸದಲ್ಲಿ ನೀವೆಲ್ಲ ತೊಡಗಬೇಕು ಅಂತ ವಿನಂತಿ ಮಾಡ್ತಾ, ಮತ್ತೊಮ್ಮೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ ಇಡೀ ವಿಶ್ವವೇ ಮೆಚ್ಚುವಂತ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರಬೇಕಾದ್ರೆ ಅವರಿಗೆ ಸರಿಸಮಾನ ಅಂತ ವ್ಯಕ್ತಿ ಈ ದೇಶದಲ್ಲಿ ಯಾರು ಇಲ್ಲ ಅನ್ನೋದು ನಿಮಗೂ ಗೊತ್ತಿರುವಂತ ಸಂಗತಿ. ಇವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ವಾರಕ್ಕೆ 2 ಸಾರಿ ಮಂತ್ರಿಮಂಡಲದ ವಿಸ್ತರಣೆಗಾಗಿ. ಇಲ್ಲಿ ಬರಗಾಲ ಇದೆ, ಜನ ಸಾಯ್ತಾ ಇದ್ದಾರೆ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಕುಡಿಯೋ ನೀರಿನ ಹಾಹಾಕಾರ, ಎಲ್ಲಾ ಜಲಾಶಯಗಳು ಬತ್ತೋಗಿದ್ದಾವೆ. ಇದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಅವ್ರ ಚಿಂತೆ ಇರೋದು ಯಾರು ಮಂತ್ರಿ ಆಗಬೇಕು, ಯಾರು ಅಧಿಕಾರ ಸ್ಥಾನಮಾನ ಗಳಿಸಬೇಕು ಅನ್ನೋದ್ರ ಬಗ್ಗೆ ತಲ್ಲೀನರಾಗಿದ್ದಾರೆ. ಇಂಥ ಭ್ರಷ್ಟ ಸರ್ಕಾರಕ್ಕೆ ಪಾಠವನ್ನು ಕಲಿಸುವಂತ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ಆ ಕೆಲಸದಲ್ಲಿ ನೀವೆಲ್ಲ ತೊಡಗಬೇಕು ಅಂತ ವಿನಂತಿ ಮಾಡ್ತಾ, ಮತ್ತೊಮ್ಮೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ ಇಡೀ ವಿಶ್ವವೇ ಮೆಚ್ಚುವಂತ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರಬೇಕಾದ್ರೆ ಅವರಿಗೆ ಸರಿಸಮಾನ ಅಂತ ವ್ಯಕ್ತಿ ಈ ದೇಶದಲ್ಲಿ ಯಾರು ಇಲ್ಲ ಅನ್ನೋದು ನಿಮಗೂ ಗೊತ್ತಿರುವಂತ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನೀವು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ನಡೆಯುತ್ತೆ ಅನ್ನುವಂತ ಭ್ರಮೆನಲ್ಲಿ ನೀವೇನಿದ್ದೀರಾ, ಇದಕ್ಕೆ ಕೊನೆ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಇದೆ. ಈ ಭಾರತೀಯ ಜನತಾ ಪಾರ್ಟಿ, ಜನತಾದಳ, ಕುಮಾರಸ್ವಾಮಿ ಅವರು ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಈ ಸರ್ಕಾರಕ್ಕೆ ಕೊನೆ ಮೊಳೆ ಹೊಡೆಯೋದು ಅಂತ ಪ್ರಯತ್ನ ನಡೀತಾ ಇದೆ. ಬಹುಶಃ ಇದು ಕೇವಲ ಇಲ್ಲಿ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ನಾನು ಈಗಾಗಲೇ ಹೇಳಿದಂತೆ ಬೆಂಗಳೂರಿನ ಸುತ್ತಮುತ್ತ ರಾಜ್ಯದ ಯಾವುದೇ ಭಾಗದಲ್ಲಾದ್ರೂ ಸಹ 1 ಗಂಟೆ 2 ಗಂಟೆ ನಾನು ಬರಕ್ಕೆ ಸಿದ್ಧ ಇದ್ದೇನೆ. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಪ್ರಾರಂಭ ಆಗಬೇಕಾಗಿದೆ. ಇವತ್ತು 103-104 ವರ್ಷದ ಅಜ್ಜಿ ನಮ್ಮ ಪಕ್ಕದಲ್ಲಿ ಕುಂತಿದ್ದಾರೆ. ಬಿಡದಿಯಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ಳಕ್ಕೆ ಹೊರಟಿದ್ದೀರಾ. ಇದನ್ನು ನಿಲ್ಲಿಸಬೇಕು. ಇದರ ಬದಲಿಗೆ ಬೇರೆ ಎಲ್ಲಿ ಬೇಕಾದ್ರೂ ಸರ್ಕಾರಿ ಜಾಗನೇ ಇದೆ, ಗೋಮಾಳ ಇದೆ, ಬೇಕಾದಷ್ಟು ಜಮೀನಿದೆ, ಅಲ್ಲಿ ಬೇಕಾದ್ರೆ ನೀವು ಮಾಡಬಹುದು. ಇದು ಯಾವುದೇ ಕಾರಣಕ್ಕೆ ಸಹಿಸಕ್ಕಾಗೋದಿಲ್ಲ. ಮೊನ್ನೆ ನಿಮ್ಮ ಅಧಿಕಾರಿಗಳ ದರ್ಪದಿಂದ ಅಲ್ಲಿ ಹೋದ ಅಧಿಕಾರಿಗಳ ಜೊತೆಗೆ ಏನು ಗೊಂದಲ ಆಗಿದೆ, ಆ ರೈತರ ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ ಕೇಸ್ಗಳನ್ನು ಹಾಕಿದ್ದೀರಾ. 24 ಗಂಟೆಯಲ್ಲಿ ನೀವು ವಿತ್ಡ್ರಾ ಮಾಡಬೇಕು, ವಾಪಸ್ ತಗೊಳ್ಬೇಕು. ಇಲ್ಲದೆ ಇದ್ರೆ ಇದೇ ರೀತಿಯ ಹೋರಾಟ ರಾಜ್ಯದ ಎಲ್ಲ ಕಡೆ ನಡೆಯುತ್ತೆ. ಅದೆಷ್ಟು ಜನ ಬಂಧಿಸ್ತೀರಾ, ಅದೆಷ್ಟು ಜನ ಮೇಲೆ ಕೇಸ್ ಹಾಕ್ತೀರಾ ನಾವು ನೋಡ್ತೇವೆ. ಈ ರೀತಿಯ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೇನೆ. ನಿಮ್ಮ ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ಹೈಕಮಾಂಡ್ಗೆ ಕಪ್ಪ ಸಲ್ಲಿಸೋದಕ್ಕಾಗಿ ನಮ್ಮ ಬಡ ರೈತರನ್ನ ಒಕ್ಕಲೆಬ್ಸುವಂತ ನಿಮ್ಮ ಈ ಕೆಲಸ ಇದು ಸಾಧ್ಯನೇ ಇಲ್ಲ. ಈ ಟೌನ್ಶಿಪ್ ಯೋಜನೆ ತಕ್ಷಣ ನಿಲ್ಲಿಸಿ ರೈತರ ಪರವಾದಂತ ನಿರ್ಧಾರವನ್ನು ಪ್ರಕಟಿಸಿ. ಇದು ನಮ್ಮ ಕೋರಿಕೆ ಅಲ್ಲ, ಇದು ನಮ್ಮ ಹಕ್ಕೊತ್ತಾಯ. ಬೆಂಗಳೂರಿನ 2ನೇ ವಿಮಾನ ನಿಲ್ದಾಣವನ್ನ ತುಮಕೂರು ಭಾಗದಲ್ಲಿ ಮಾಡಿದ್ರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲ ಆಗುತ್ತೆ. ಅಲ್ಲಿ ಸರ್ಕಾರಿ ಜಮೀನು ಲಭ್ಯ ಇದೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬೇಕಿರುವಂತಹದ್ದು ರಿಯಲ್ ಎಸ್ಟೇಟ್ ದಂಧೆಕೋರರ ಒಂದು ಹಿತರಕ್ಷಣೆಗಾಗಿ ವಿಮಾನ ನಿಲ್ದಾಣವನ್ನ
ಕನಕಪುರಕ್ಕೆ ಕೊಂಡೊಯ್ಯೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಎಲ್ಲ ರೀತಿಯ ಹೋರಾಟಕ್ಕೆ ನಾವು ಸಿದ್ಧ ಇದ್ದೇವೆ, ಜನ ಸಿದ್ಧ ಇದ್ದಾರೆ. ಈ ರೀತಿಯ ದುಸ್ಸಾಹಸಕ್ಕೆ ನೀವು ಕೈಯಾಗಬೇಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈ ಕಾಂಗ್ರೆಸ್ ತುಷ್ಟೀಕರಣ ಎಷ್ಟು ಕೀಳು ಮಟ್ಟದ್ದು ಅಂದ್ರೆ ಇವರ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಅಕ್ರಮ ವಲಸೆಗಾರರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡೋದಕ್ಕೆ ಹೊರಟಿದ್ದೀರಾ. ಇದರ ಕನ್ನಡಿಗರ ಹಕ್ಕುಗಳನ್ನ ಕಸಿಯುವ ನಿಮ್ಮ ಪ್ರಯತ್ನಕ್ಕೆ ನಾವು ಯಾವುದೇ ಕಾರಣಕ್ಕೆ ಈ ದೇಶದ್ರೋಹಿ ನಡೆಗೆ ಅವಕಾಶ ಕೊಡೋದಿಲ್ಲ. ಇಂತಹ ಕುತಂತ್ರದ ವಿರುದ್ಧ ನಮ್ಮ ವೀರ ಹೋರಾಟ ನಿಲ್ಲೋದಿಲ್ಲ. ಕನ್ನಡಿಗರ ಹಿತ ಕಾಯೋದಕ್ಕೆ ನಾವು ಸಿದ್ಧ ಇದ್ದೇವೆ.